ಆಂಜಿಯೋಗ್ರಾಮ್ ಮತ್ತು ಆಂಜಿಯೋಪ್ಲಾಸ್ಟಿ ಎರಡು ಒಂದೇನಾ ಅಥವಾ ಬೇರೆನಾ? ಈ ತರ ಪ್ರಶ್ನೆಗಳನ್ನ ತುಂಬಾ ಪೇಷಂಟ್ಸ್ ನನಗೆ ಕೇಳ್ತಾರೆ. ಇದ್ರ ಮಧ್ಯೆ ಏನ್ ಡಿಫರೆನ್ಸ್ ಇದೆ ಅಂತ ನಾನು ಇವತ್ತು ಕ್ಲಿಯರ್ ಮಾಡಿ. ಆಂಜಿಯೋಗ್ರಾಮ್ ಅಥವಾ ಆಂಜಿಯೋಗ್ರಫಿ ಅಂತ ಏನ್ ಹೇಳ್ತೀವಿ, ಅದರಲ್ಲಿ ಡಿವೈಡ್ ಮಾಡಿದ್ರೆ ಆಂಜಿಯೋ ಅಂದ್ರೆ ವೆಸಲ್ ಅಂತ ಅರ್ಥ, ಮತ್ತೆ ಗ್ರಾಮ್ ಅಥವಾ ಗ್ರಫಿ ಅಂದ್ರೆ ಅದರದ್ದು ಫೋಟೋ ತೆಗೆದಂಗೆ. ಸೊ ಆಂಜಿಯೋಗ್ರಾಮ್ ಅಥವಾ ಆಂಜಿಯೋಗ್ರಫಿ ಅನ್ನೋದು ಒಂದು ಡಯಾಗ್ನೋಸ್ಟಿಕ್ ಟೆಸ್ಟ್. ನಾವು ವೈರ್ ಹಾಕಿ ಡೈ ಹಾಕಿ ನೋಡ್ತೀವಿ ಬ್ಲಾಕೇಜ್ ಇದೇನೋ ಇಲ್ವೋ ಅಂತ ಗೊತ್ತಾಗುತ್ತೆ. ಅದರಲ್ಲಿ ಏನು ಇಂಟರ್ವೆನ್ಷನ್ ಮಾಡೋದು. ಅದೇ ಆಂಜಿಯೋಪ್ಲಾಸ್ಟಿ ಅಂದ್ರೆ. ಆಂಜಿಯೋಪ್ಲಾಸ್ಟಿ ಅಂದ್ರೂ ಒಂದೇ, ಸ್ಟೆಂಟಿಂಗ್ ಅಂದ್ರೂ ಒಂದೇ. ಆಂಜಿಯೋಪ್ಲಾಸ್ಟಿಯಲ್ಲಿ ಏನು ಮಾಡ್ತೀವಿ, ಇಂಟರ್ವೆನ್ಷನ್ ಮಾಡ್ತೀವಿ. ಆಂಜಿಯೋಗ್ರಫಿಯಲ್ಲಿ ಯಾವ ವೆಸಲಲ್ಲಿ ಬ್ಲಾಕೇಜ್ ಕಂಡಿರುತ್ತಲ್ವ ಆ ವೆಸಲಲ್ಲಿ ವೈರ್ ಹಾಕಿ ಬಲೂನ್ ಹಾಕಿ ಅದನ್ನ ಓಪನ್ ಮಾಡಿ, ಅದನ್ನ ಓಪನ್ ಮಾಡಿದ್ಮೇಲೆ ಅದರಲ್ಲಿ ಸ್ಟೆಂಟ್ ಹಾಕಿ ಅದನ್ನ ಓಪನ್ ಮಾಡೋದನ್ನ ಆಂಜಿಯೋಪ್ಲಾಸ್ಟಿ ಅಂತ ಹೇಳ್ತೀವಿ. ಆಂಜಿಯೋಪ್ಲಾಸ್ಟಿ ಅನ್ನೋದನ್ನ ಡಿವೈಡ್ ಮಾಡಿದ್ರೆ ಆಂಜಿಯೋ ವೆಸಲ್, ಪ್ಲಾಸ್ಟಿ ಅಂದ್ರೆ ಅದನ್ನ ಮಾಡ್ಯುಲೇಷನ್ ಮಾಡ್ತೀವಿ, ಅದಕ್ಕೆ ಪ್ಲಾಸ್ಟಿ ಅಂತ ಹೇಳಿ. ಅದಕ್ಕಾಗಿ ಯಾರು ಕಾರ್ಡಿಯಾಲಜಿಸ್ಟ್ ನಿಮಗೆ ಆಂಜಿಯೋಗ್ರಾಮ್ ಮಾಡ್ತೀವಿ ಅಂದಾಗ ಇಮಿಡಿಯೇಟ್ ಸ್ಟೆಂಟ್ ಹಾಕ್ಬಿಡ್ತಾರೆ ಅಂತ ಭಯಪಡಬೇಡಿ. ಆಂಜಿಯೋಗ್ರಾಮ್ ಅಂದ್ರೆ ಫಸ್ಟ್ ಚೆಕ್ ಮಾಡಿ ನೋಡ್ತೀವಿ ಬ್ಲಾಕೇಜ್ ಇದನ್ನ ಇಲ್ಲ ಅಂತ. ಆ ಬ್ಲಾಕೇಜ್ ಅಲ್ಲಿ 70% ಅಥವಾ ಮೇಲಿದೆ ಅಂದ್ರೆ ಮಾತ್ರ ಆಮೇಲೆ ಆಂಜಿಯೋಪ್ಲಾಸ್ಟಿ ಮಾಡೋದು. ಇವ್ ಎರಡರ ಬಗ್ಗೆನೂ ನಾನು ಎಲಾಬರೇಟ್ ಆಗಿ ಮುಂಚೆ ವಿಡಿಯೋಸ್ ಮಾಡಿದ್ದೀನಿ. ಇದ್ರ ಬಗ್ಗೆ ತುಂಬಾ ಡೀಪ್ ಆಗಿ ತಿಳ್ಕೊಬೇಕಂದ್ರೆ ಆ ವಿಡಿಯೋಸ್. ಇದ್ರ ಬಗ್ಗೆ ಏನಾದರೂ ನಿಮಗೆ ಡೌಟ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.